ಇದೆಯಾ ಅದು ಕಳ್ಸ ನೋಡ ಮಂತ್ರಾಲಯ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಮ್ಮ ಮಂತ್ರಾಲಯ ತಿರುಪತಿಗೆ ಹೋಯ್ತಾ ಇದೀವಿ. ಅಲ್ಲಿ ನೋಡಿ ನಮ್ಮ ವ್ಯಾನು ಅಲ್ಲಿ ನಿಂತು ನಮ್ಮ ವ್ಯಾನ್ ನಿಂತೈತೆ, ಅಲ್ಲಿ ಹೋಯ್ತಾ ಇದ್ದೀವಿ. ಇದು ಯಾವ ಊರ ಇದು? ನಾವೀಗ ನಾಗಮಂಗಲದಲ್ಲಿದ್ದೀವಿ. ಇಲ್ಲಿ ಟೀ ಸ್ಟ್ಯಾಂಡಲ್ಲಿ ಟೀ ಕುಡಿಯೋಕ್ಕೆ ನಿಂತಿದ್ದೀವಿ. ನಾನು ಮನೆಯಿಂದನೇ ಹೊರಡಬೇಕಾದ್ರೆ ಬ್ಲಾಗ್ ಶುರು ಮಾಡಬೇಕಿತ್ತು, ಅದು ಶುರು ಮಾಡಿಲ್ಲ, ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಾಫಿ ಕುಡ್ಕೊತೀನಿ, ಅವರೆಲ್ಲ ಟೀ ಕುಡ್ಕೋತಾರೆ. ಮಳೆ ಬರ್ತಾ ಇದೆ ಇವತ್ತು, ಅಪರೂಪಕ್ಕೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಮಳೆ ಬರ್ತಾ ಇದೆ. ಮಳೆಯಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಎಲ್ಲಾದರೂ ಮಳೆ ನಿಲ್ದಿರೋ ಕಡೆ ಊಟ ಮಾಡಿಕೊಂಡು ಬೆಳಗ್ಗೆಗೆ ಎಲ್ಲಮ್ಮ ದೇವಸ್ಥಾನದಲ್ಲಿ ಸಿಗ್ತೀನಿ. ನಾವು ಊಟಕ್ಕೆ ಕೊಲ್ಲಾಪುರದಮ್ಮ ದೇವಿ ದೇವಸ್ಥಾನದ ಹತ್ರ ನಿಲ್ಸಿದ್ದೀವಿ. ಎಲ್ಲರೂ ಓಡಾಡ್ತಾವ್ರೆ, ಇನ್ನೂ ಕೆಳಗೆ ಇಳಿದಿಲ್ಲ, ಎಲ್ಲರೂ ಇಳಿತಾವ್ರೆ. ನಾನು ಇಲ್ಲೇ ನಿಂತಿದ್ದೀನಿ. ಇವ್ರನ್ನೆಲ್ಲರನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ದೇವಸ್ಥಾನ ಕ್ಲೋಸ್ ಆಗೈತೆ, ಇಲ್ಲಿಗೆ ಬಂದಿದ್ದೀವಿ ನಾವು. ಅಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿ. ಇನ್ನು ಮಾತ್ರ ದೋಸೆ ತಿನ್ನು, ನಾವೆಲ್ಲ ಇಡ್ಲಿನೇ ತಿಂತೀವಿ. ಕಾರಲ್ಲಿ ಏನೋ ನಡೀತಾ ಇದೆ, ಆದ್ರೆ ನಾನು ಹೇಳಲ್ಲ. ನಮ್ಮ ಆಂಟಿಯವರೆಲ್ಲ ಹುಚ್ಚಲ್ ಚಟ್ನಿ ಪುಡಿ, ಅದು ಪುಡಿನೇ ತಂದಿರ. ನಂಗೇನು ಒಂಚೂರಾದ್ರೆ ಸಾಕು, ನನ್ನ ತಟ್ಟೆಗೆ ಇಲ್ಲಿ ಒಂಚೂರು ಹಾಕ್ಬಿಡಿ. ಇಲ್ಲಿದೆ ನನ್ನ ತಟ್ಟೆ, ಕಲ್ಲಲ್ಲಿ ಆಡಿಸಿರೋ ಕಾಯಿ ಚಟ್ನಿ, ಇಡ್ಲಿ, ಅದು ನಮ್ಮ ಅಜ್ಜಿ ಮಾಡ್ಕೊಂಡು ಬಂದಿರೋದು. ನೋಡಿ ಇಲ್ಲೇ ಅಲ್ಲೆಲ್ಲ ಊಟ ಮಾಡ್ತಾವ್ರೆ. ನಂದು ಊಟ ಆಯ್ತು. ಹಿಂದೆ ಸೀಟಿಗೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿ ಕುಂತಿದ್ದೀನಿ ನಾನು. ಅವರೆಲ್ಲ ಅಲ್ಲಿ ಕಪಿ ಸೈನ್ಯ ಇಲ್ಲಿ ಕೂತಿದೆ. ರಾಮ ಸೇತುವೆ ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಎಲ್ಲಮ್ಮ ತಾಯಿಗೆ ಹೋಯ್ತೀವಿ. ಅದು ನೋಡಿ ಹೊರಗಡೆ ಎಲ್ಲ ಫೋಟೋ ತೆಗಂಗಿಲ್ಲ. ನಾನು ಹಳೆ ವಿಡಿಯೋದಲ್ಲೇ ನಿಮಗೆ ನಾನು ತೋರಿಸಿದ್ದೆ ಸಿದ್ಧಾರೂಢ ಮಠನ, ಅದ್ರಲ್ಲಿ ನೋಡ್ಕೊಳ್ಳಿ. ಈಗ ಇಲ್ಲಿ ಮುಗಿಸ್ಕೊಂಡು ಸವದತ್ತಿಗೆ ಹೋಯ್ತೀವಿ. ಇದೆಲ್ಲ ಇದೆ ಹುಬ್ಳಿ ಸಿದ್ಧಾರೂಢ ಮಠ. ಎಲ್ಲಮ್ಮ, ನಮ್ಮ ಸುಖಿತ ಎಲ್ಲರೂ ಕೂತವ್ರೆ ಇಲ್ಲೆಲ್ಲ. ನಮ್ಮ ಅಂಕಲ್ ನೋಡಿ ಇಲ್ಲಿ ಕೂತವ್ರೆ, ನಮ್ಮ ಮನೆಯವರೆಲ್ಲ ಇಲ್ಲಿ ಕೂತವ್ರೆ. ಮೇಲೆಲ್ಲ ನೋಡ್ಕೊಂಡು ಸಿದ್ಧಾರೂಢರನ್ನ ನೋಡ್ಕೊಳ್ಳಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆಚೆಯಿಂದ ಮಾಡಬಹುದು. ಇದು ಸ್ವಾಮಿಗಳ ಮಠ. ಸಿದ್ಧಾರೂಢರು ಪ್ರಸಾದ್ ಬಂದ್ವಿ ನಾವು 8:30 ಗಂಟೆ. ಈಗಿನ್ನು 7:45 ಟೈಮು. ಅದಕ್ಕೆ ಇಲ್ಲಿ ಅರ್ಧ ಜನ. ನಾನು ಎಲ್ಲಿದ್ದೀನಿ, ಇಲ್ಲೇ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಅರ್ಧ ಇಲ್ಲ ಆಂಟಿ ಇಲ್ಲೆಲ್ಲ ಕೂತಿದ್ದೀವಿ. ತಿಂಡಿ ತಿನ್ಕೊಂಡು ನಾವು ಹೋಗಿ ಕಾಫಿ ಮಾಡ್ಕೊಂಡು ಆಮೇಲಿಂದ ಧಾರವಾಡಕ್ಕೆ ಹೋಗಿ, ಆಮೇಲಿಂದ ಸವದತ್ತಿಗೆ ಹೋಗಿ, ಆಮೇಲಿಂದ ಹೋಯ್ತೀವಿ, ದರ್ಶನ ಮಾಡೋಕೆ ಹೋಯ್ತೀವಿ. ಎಲ್ಲ ದೇವಸ್ಥಾನ ಮಾಡೋಣ ಅಂತ ಬೆಳ್ಳುಳ್ಳಿ ಹಿಡಿತಾ ಇದ್ದೀವಿ. ಇಲ್ಲಿ ಇದ್ದೇ ಹಿಡಿತಾವ್ರೆ. ಇಲ್ಲಿ ನಾವು ಗೋರಿಕಾಯಿ ಹಿಡಿತಾ ಇದ್ವಿ. ಈಗ ತಿಂಡಿಗೆ ಹೋಯ್ತೀವಿ. ಅಲ್ಲಿ ನಮ್ಮ ಮನೆಯವರೆಲ್ಲ ಬೆಳ್ಳುಳ್ಳಿ ಹಿಡಿತಾರೆ. ಕುಂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಚಿತ್ರಾನ್ನ ಕೊಟ್ಟರು, ಚಿತ್ರಾನ್ನ ತಿಂತಾ ಇದ್ದೀವಿ. ಈಗ ಪ್ರಸಾದ ನಮ್ಮ ತಾಯಿ ದೇವಸ್ಥಾನದ ಒಳಗಡೆ ಇದ್ದೀವಿ. ನಾನು ಸಂಗೀತ ಇಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಸಂಗೀತ, ಅವಳು ನಾನು ಅವರು ಸ್ಪೆಷಲ್ ಎಂಟ್ರೆನ್ಸಲ್ಲಿ ಅವ್ರನ್ನ ಕರ್ಕೊಂಡೋಗಿ ದೇವಸ್ಥಾನ ಮಾಡ್ಕೊಂಡು ಬಂದೆ. ನಮ್ಮ ಮನೆಯವರೆಲ್ಲ ಕ್ಯೂನಲ್ಲಿ ಹೋಗವ್ರೆ. ಇಲ್ಲಿ ದೇವಸ್ಥಾನದ ಒಳಗಡೆ ಇದ್ದೀವಿ ನಾವು. ಈಗ
ಇಲ್ಲಿ ಅಡುಗೆ ಮಾಡೋಕ್ಕೆ ನಿಲ್ಸಿದ್ವಿ. ಆಯಿತು, ಅನ್ನ ಮಾಡಿದ್ನು. ಮೊಸರು ಐತೆ, ಲೇಟ್ ಆಗಿಬಿಟ್ಟೈತೆ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಅದಕ್ಕೆ ಮೊಸರು ಪುಳಿಯೋಗರೆ ಗೊಜ್ಜು ಏನಾದರೂ ಹಾಕಿ ತಿನ್ಕೊಂಡು ಹೋಗೋ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ನಾವು ಇಲ್ಲಿ ಇಷ್ಟು ಜನ ಇದ್ದೀವಿ. ನಮ್ಮ ಹುಡುಗರೆಲ್ಲ ಅಲ್ಲಿ ವ್ಯಾನ್ ನಿಲ್ಸೈತೆ, ಅಲ್ಲಿಗೆ ಹೋಗ್ಬಿಟ್ಟವ್ರೆ. ನೋಡಿಲಿ ಜಾಗ, ಇದು ಫುಲ್ ಬಿಸಿಲು. ನೋಡಿಲಿ ಇಲ್ಲಿ ಯಾವುದೋ ಹೈವೇಗೆ ಬಂದಿದ್ದೀವಿ ನಾವು. ರಾತ್ರಿ 10 ಗಂಟೆ ಆಗೈತೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀವಿ. ಇವತ್ತು ಮಧ್ಯಾಹ್ನದಿಂದ ಬರೀ ಊಟ ಮಾಡೋದು ಹೋಗೋದೇ ಆಗೈತೆ. ಎಲ್ಲ ಬಿದ್ದೋಗೈತೆ. ಇನ್ನೂ 1 ಅವರ್ ಬೇಕು ಮಂತ್ರಾಲಯಕ್ಕೆ ಹೋಗೋಕ್ಕೆ. ಅದಕ್ಕೆ ಇಲ್ಲೇ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡಿ ನಮ್ಮ ವ್ಯಾನಲ್ಲಿ ಹತ್ತೀವಿ. ನಮ್ಮ ಡ್ರೈವರು ಇಲ್ಲ, ನಮ್ಮ ಮಮ್ಮಿಯವರು ಅಜ್ಜಿ ನೋಡಿ ಇಲ್ಲಿ ಸಂಗೀತ ಕೂತವಳೆ. ಅವಳನ್ನು ತಿರುಪತಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಯಿತು, ರೆಡಿಯಾಗಿ ಕೂತಿದ್ದೀವಿ. ಮಂತ್ರಾಲಯದಲ್ಲಿದ್ದೀವಿ. ಈಗ ದರ್ಶನಕ್ಕೆ ಹೋಗ್ತೀವಿ. 5:30 ಆಗೈತೆ ಟೈಮು. ಆಗಲೇ ಬನ್ನಿ. ಹಾರ ನೋಡಿದ್ರೆ ಕೇಳ್ಸೋದೇ ಇಲ್ವಲ್ಲ, ನಿಂತ್ಕೊತಿದ್ದಾರೆ ಎಲ್ಲ ಸುಮ್ಮನೆ. ಈಗ ಅಲ್ಲಿ ನಿಲ್ತಾ ಇದ್ದೀವಿ. ನಮ್ಮ ಮನೆಯವರಲ್ಲಿ ಅವರಲ್ಲಿ ಹೋಯ್ತವ್ರೆ, ನಾವು ಅಲ್ಲಿ ಹೋಯ್ತಾ ಇದ್ದೀವಿ. ಬಂದ್ವಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಇಲ್ಲೇ ನಡ್ಕೊಂಡು ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಎಂಟ್ರೆನ್ಸ್ ನೋಡಿ ಮಂತ್ರಾಲಯ ದೇವಸ್ಥಾನ. ಆಮೇಲೆ ನಾವು ವ್ಯಾನ್ ಮಾಡ್ಕೊ ಬಂದಿದ್ದೀವಿ ಕಪ್ಪ. ಅದರಲ್ಲೇ ಮನೆಯವರಲ್ಲಿ ಹೋಯ್ತಾವ್ರಿ. ನಾನು ಓಡ್ತೀನಿ, ತಪ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ಗೋವಿಂದ ಗೋವಿಂದ. ಮಂತ್ರಾಲಯದಲ್ಲಿ ಕಾಬಿಟ್ಟು ನಾವು ಇಲ್ಲಿ ನಿಂತಿದ್ವಿ. ನಮ್ಮ ಜೊತೆ ಬಂದಿದ್ದ ಅಜ್ಜಿ ತಪ್ಪಿಸ್ಕೊಂಡ್ಬಿಟ್ಟೈತೆ. ಅದಕ್ಕೆ ಹುಡುಕ್ತಾ ನಿಂತಿದ್ದೀವಿ. ಹಂಗೆ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ಬೇರೆ ಧ್ವಜ ಹಾಕ್ತಾ ಇದೆ. ಬಾ ಹಿಂಗೆ ಹೋಗೋಣ ಒಂದು ರೌಂಡ್. ನಡಿ ಕಡೆ ಕಾಣಿಸ್ತಾ ಇದೆಯಾ? ಅದು ಕಳಸ ಮೇಲೆ ಗೋಪುರದ್ದು ಬಾವುಟ ಹಾಕ್ತಾ ಇದೆ. ನಮ್ಮ ಮಮ್ಮಿಯವರು ಈಗ ಹೋದ್ರು. ನನ್ನ ಜೊತೆ ಸಂಗೀತ ಕೂತಿದ್ದಾಳೆ. ಕಚ್ಚೆ ನಿಮಗೆಲ್ಲ ಹೇಳಿದೆ ಸಹಾಯ ಮಾಡಿ ಅಂತ. ಇಬ್ಬರು ಮಾತ್ರ 500 ರೂಪಾಯಿ ಹಾಕಿದ್ರು ಅಷ್ಟೇ. ಇನ್ನೊಬ್ರು ದುಡ್ಡು ಹಾಕಿಲ್ಲ ಪಾಪ. ನಮ್ಮಿಬ್ಬರನ್ನ ಫ್ರೀಯಾಗಿ, ನನ್ನ ಸಂಗೀತನೂ ಫ್ರೀಯಾಗಿ ಬಿಟ್ಟರು. ಯಾಕಂದರೆ ಅವಳಿಗೆ ಸರಿಯಾಗಿ ಕಾಣಿಸಲ್ಲ ಅಲ್ಲ, ಅದಕ್ಕೆ ನಾನೇ ಕರ್ಕೊಂಡ್ಬಂದಿದ್ದೀನಿ. ನೆನ್ನೆ ಎಲ್ಲಮ್ಮ ತಾಯಿನೂ ಅಷ್ಟೇ ಹಾಗೆ ಹೇಳಿ ಒಬ್ಬರು ಬಿಡ್ಬೋದು ಅಂತ ಅಂದ್ಬಿಟ್ಟು ಜೊತೆಲಿ ಕಳಿಸಿದ್ರು. ಇಬ್ಬರು ಹೋಗಿದ್ವಿ ಹತ್ತಿರದಿಂದ ದೇವ್ರ. ನನಗೆ ತುಂಬ ಖುಷಿ ಆಯಿತು. ಇವತ್ತೇನೋ ಅಷ್ಟು ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ, ಅದು ಪರವಾಗಿಲ್ಲ. ಹೋಗಿ ದೇವ್ರ ದರ್ಶನ ಸಿಕ್ಕುವ ನಿಂತ್ಕೊಳ್ತೀನಿ. ನಾನು ಸಂಗೀತ ಇಬ್ಬರು ಹೋಗಿ ಮಾಡ್ತೀನಿ. ನಮ್ಮ ಜೊತೆ ಇನ್ನೊಂದು ಅಜ್ಜಿ ಬಂದ್ಬಿಟ್ಟು ಅಜ್ಜಿ ಎಲ್ಲೋ ಕಾಣಿಸ್ತಾನೆ ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟೈತೆ ಅಜ್ಜಿ. ನಮ್ಮ ಮನೆಯವರೆಲ್ಲ ಈಗ ಒಳಗಡೆ ಹೋಗೋರೆ. ಬರ್ತೀನಿ ಇಲ್ಲೇ ಕೂತೀನಿ ಅಂತ ಅಂದು ಅಷ್ಟೇ ಕೂತಿದ್ದೀವಿ. ಅಜ್ಜಿ ಮಾತ್ರ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟೈತೆ. ಆಚೆ ಇದ್ದಾರ ಹೋಗಿ ನೋಡ್ತೀವಿ. ಇಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ, ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ತೀರ್ಥ ಈಸ್ಕೊಂಡು ಮಂತ್ರಾಕ್ಷತೆ ತಗೊಂಡು ಹೋಗ್ತೀವಿ. ಇದು ಆಚೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ದೇವಸ್ಥಾನ ಇಷ್ಟ.
ಹೋಗಿದ್ದು ಅಪ್ಪಣ್ಣಾಚಾರ್ಯ ಮಠಕ್ಕೆ. ಇದು ಅವರ ಇದು ಅಂತ ಅನಿಸುತ್ತೆ, ಒಳಗಡೆ ಹೋಗಿಲ್ಲ. ಇಲ್ಲ, ಗಣಪತಿದು ಯಾವುದೋ ದೇವಸ್ಥಾನ ಇದು. ಬೋರ್ಡು ಇಲ್ಲ. ಇದು ಇಲ್ಲೇ ಕೆಳಗಡೆ ನದಿ ನೀರಿದೆ, ಮೊಸಳೆಗಳಿದೆಯಂತೆ ಅಪ್ಪ ಇಲ್ಲಿ ಇದೈತೆ. ಇಲ್ಲಿ ಕೆಳಗಡೆಗೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ, ಮತ್ತೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್. ಇದು ಒಳಗಡೆ ರಶ್ ಇದ್ದಾರಂತೆ, ಅದಕ್ಕೆ ನಾವು ವಾಪಸ್ ಹೋಯ್ತಾ ಇದ್ದೀವಿ. ನಮ್ಮ ಮನೆಯವ್ರು ಯಾರೂ ಇಳಿದ್ಬಿಟ್ಟು ಬರ್ನೇ ಇಲ್ಲ. ಜನ ತುಂಬ ಜಾಸ್ತಿ ಇದ್ದಾರೆ ನೋಡಿ, ದೇವಸ್ಥಾನದಲ್ಲೆಲ್ಲ ತುಂಬ ಜಾಸ್ತಿ ಅವರು. ಗರ್ಭಗುಡಿ, ಇಲ್ಲಿ ವೀಡಿಯೋ ತೆಗೆದು ನೋಡ್ಕೊಳ್ಳಿ. ವಿಶೇಷ, ಇನ್ನು ಬಾಳೆಹಣ್ಣು ಮತ್ತು ಬೆಲ್ಟಿಂದ ಕಟ್ಟಲಾಗಿದೆ ಅಂತ ಬಿಚ್ಚಾಲಮ್ಮನ. ಅದೇ ಈ ದೇವಸ್ಥಾನದ ವಿಶೇಷ ನೋಡಿ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಸುಮಾರು ವರ್ಷಗಳೇ ಆಗಿತ್ತು ಇದೆಲ್ಲ ಬಂದು. ಇವಾಗ ಎಲ್ಲಮ್ಮ ತಾಯಿ ಏನಾದರೂ ಆಗುತ್ತೆ. ಇಲ್ಲಿ ದೇವ್ರದ್ದು ಸೀರೆ ಎಲ್ಲ ಇದ್ದಾರೆ. ಚೆನ್ನಾಗೈತೆ ದೇವಸ್ಥಾನ ಇದು. ಇದನ್ನ ನೋಡಿಕೊಂಡು ಒಳಗಡೆ ಹೋಗ್ತೀನಿ. ಜಾವ 3 ಗಂಟೆ ತಿರುಪತಿನಲ್ಲಿ ಇದ್ದೀವಿ. ಕ್ಯೂನಲ್ಲಿ ನಾವು ಬಂದು 2 ಗಂಟೆಗೆ. ತುಂಬ ಜಾಸ್ತಿ ಇದೆ ನೋಡಿ, ಆದರೂ ಪರವಾಗಿಲ್ಲ. ಇವತ್ತು ಇಡ್ತಾ ಇದ್ದಾರೆ, ಫುಲ್ ಕ್ಯೂ ಐತೆ ಒಟ್ಟಿನಲ್ಲಿ. ನಾವು ನಮ್ಮ ಸಂಗೀತನ್ನು ಕರ್ಕೊಂಡು ನೋಡಿ, ಏಜ್ ಆಗಿರೋದು ಎಲ್ಲರೂ ಕ್ಯೂನಲ್ಲೇ ಹೋಗಿ ಟಿಕೆಟ್ ತಗೋಬೇಕಂತೆ. ತುಂಬ ಜಾಸ್ತಿನೇ ಇದ್ದಾರೆ. ಕ್ಯೂನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಟಿಕೆಟ್ ಸಿಕ್ಕತ್ತೆ ಅಂತ. ಎಂಟ್ರೆನ್ಸು ಚೆಕ್ ಪಾಯಿಂಟು ಇಳಿದ್ಬಿಟ್ಟು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ತಿರುಪತಿ ತಿರುಮಲ ಬೆಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ವ್ಯೂ. ಇದು ಜನ ಫುಲ್ಲು ರಶ್ ಅವರೇ. ಟಿಕೆಟ್ ಹಾಕಕ್ಕೆ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದು ನಿಂತಿದ್ದೀವಿ. ಇಲ್ಲಿ ಸಖತ್ ರಶ್ ಇದ್ದಾರೆ. ನೋಡೋಣ, ಲಾಕರ್ ಒಳಗೆ ಹಾಕ್ಬಿಟ್ಟು ಹೋದರೆ ಇನ್ನು ಒಳಗಡೆ ಎಲ್ಲೂ ಫೋನ್ ತಗೊಂಡು ಹೋಗಲ್ಲ. ಇದೇ ಲಾಸ್ಟು. ಫೋನ್ ತಗೊಂಡೋಗಿ ಈ ಕಡೆ ಮಾತ್ರ ವಿಡಿಯೋ ಮಾಡ್ತೀನಿ. ಲಾಕರಲ್ಲಿ ಇದ್ದೀವಿ, ಸ್ನಾನ ಎಲ್ಲ ಆಯಿತು. ಈಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ನಾಳೆ ಸಂಜೆಗೆ 6 ಗಂಟೆಗೆ ದರ್ಶನ ಕೊಟ್ಟಿರೋದು ನಮ್ಮ ಮಮ್ಮಿಗೆ ಟಿಕೆಟ್. ಈಗಲೇ ದರ್ಶನಕ್ಕೆ ಹೋಗೋ ಅಂತ ಕೂತೈತೆ. ನೋಡೋಣ. ಹಾಲಲ್ಲಿ ಇದ್ದೀವಿ, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಲಾಕರಲ್ಲಿ ವಿಪರೀತ ಜನ ಇದ್ದಾರೆ. ನಾವು ಇಲ್ಲೇ ಊಟದ ಹಾಲಲ್ಲಿ ಇದ್ದೀವಿ. ತಿಂಡಿನೇ ಇನ್ನೂ ತಿಂದಿಲ್ಲ, ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಲಾಕರಲ್ಲಿರೋ ಕಣ್ಣು ಕಾಣ್ತೇನೋ ಬಿಡಲ್ಲ, ಇಲ್ಲಿ ಏನಂದ್ರೂ ಬಿಡಲ್ಲ. ಅದಕ್ಕೆ ಕ್ಯೂನಲ್ಲೇ ನಿಂತಿದ್ದೀವಿ ನೋಡಿ. ನಾವು ನಮ್ಮ ಎಲ್ಲ ಯಾಕೆ ಈಗ ತಿಂಡಿನೋ ಊಟನೋ ಅನ್ನೋದು ಮುಖಾಲಾಗದೆ ತಿನ್ಕೊಂಡು ಹೋಗ್ಬೇಕು. ನಾನು ಕಾಣಿಸ್ತಿದ್ದೀನಿ, ಪಾರ್ಕು ಕಾಣಿಸ್ತಿದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನಮ್ಮ ತಿರುಪತಿ. ನಾವು ಫ್ರೀ ಬಸ್ಸಿಗೆ ನಿಂತಿದ್ದೀವಿ. ಈಗ ಏನಕ್ಕೆ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಫ್ರೀ ಬಸ್ಸಲ್ಲಿ ನೋಡಿ ಬಂತು ಫ್ರೀ ಬಸ್ಸು. ಆದರೆ ಇಲ್ಲೇ ಎಲ್ಲ ತುಂಬೋಗ್ಬಿಟ್ಟವ್ರೆ ಫ್ರೀ ಬಸ್ಸಲ್ಲಿ. ನೋಡಿ ಎಷ್ಟೊಂದು ಎಷ್ಟೊಂದು ಜನ ಅವರೇ. ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೀ ಬಸ್ಸಲ್ಲಿ. ನಮಗೆ ಫ್ರೀ ಬಸ್ಸಲ್ಲಿ ಸೀಟು. ಅಂಕಲ್ ನೋಡಿ ಹೆಂಗ್ ನೋಡ್ತಾವ್ರೆ. ಮಾದೇವ್ ಅಂಕಲ್ ಹೆಂಗ್ ನೋಡ್ತಾವ್ರೆ. ದುರ್ಗುಡ್ ಕಣ್ ನಮ್ಮ ಬಿಡೆ ಕೈ ಯಾಕೆ ಹಿಡ್ಕೊಂಡೆ.
ತಿರುಪತಿ ಅನ್ನ ಪ್ರಸಾದ. ಕಲ್ಯಾಣಗಿರಿ ಅಲ್ಲ, ವರಹಸ್ವಾಮಿಗೆ ಬಂದೀವಿ ನಾವು. ಇದು ವರಹಸ್ವಾಮಿ ದೇವಸ್ಥಾನ. ಒಳಗಡೆ ತೆಗಿಯೋ ಹಾಗಿಲ್ಲ, ಅದಕ್ಕೆ ಆಚೆನೆ ತೆಗಿಯೋದು. ಪುಷ್ಕರಣಿ ಮಳೆ ಬರ್ತಿದೆ, ಅದಕ್ಕೆ ಜಾಸ್ತಿ ತೆಗಿಯಕ್ಕೆ ಕಾಯ್ತಾ ಇಲ್ಲ. ಮಳೆನಲ್ಲಿ ದೇವಸ್ಥಾನದ ಹತ್ರ ಇರೋ ಪುಷ್ಕರಣಿ, ಅದೇ ದೇವಸ್ಥಾನ, ತಿರುಪತಿ ದೇವಸ್ಥಾನ. ಮನಸ್ಸಿಗೆ ತುಂಬ ರಿಲ್ಯಾಕ್ಸೇಷನ್ ಆದಂಗಾಗಿದೆ, ಫುಲ್ ಖುಷಿಯಾಗಿತ್ತು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು, ಮನೆಯವರೆಲ್ಲ ಅಲ್ಲಿ ಮುಂದೆನೂ ಹೋಗ್ತಾರೆ. ಊಟದ ಹಾಲಿಗೆ ಇನ್ನೊಂದ್ಸತಿ ಊಟ ಮಾಡಿಕೊಂಡು ಒಂದೇ ಸತಿ ಲಾಕರ್ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಫುಲ್ ಅಡ್ಡಾಡಿ, ನೀರಲ್ಲೆಲ್ಲ ಅಡ್ಡಾಡಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಈಗ ಊಟಕ್ಕೆ ಹೋಗ್ತೀವಿ, ಊಟ ಮಾಡ್ಕೊಂಡು ನೆಕ್ಸ್ಟು ಲಾಕರ್ ರೂಮ್ಗೆ ಹೋಗ್ತೀವಿ. ನೋಡ್ತಾ ಇದ್ದೀರಾ, ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಮಾಡಿಲ್ಲ, ಪೊಂಗಲ್ ಹಾಕವ್ರೆ, ಬೇರೆ ಚಿಕನ್ ಹಾಕವ್ರೆ, ಚಟ್ನಿ ಹಾಕವ್ರೆ, ನೆಕ್ಸ್ಟು ಅನ್ನ ಸಾಂಬಾರು ಇರ್ತಾವೆ, ಎಲ್ಲನೂ ಹಾಕ್ತಾರೆ. ಅವರ ಜ್ಯೂಸ್ ಜೊತೆ ಹಾಕ್ಕೊಂಡು ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ಬಿಡ್ತೀನಿ. ನಿಮಗೆ ನಾನು ಹೋದಾಗ ಸಿಗ್ತೀನಿ. ನೋಡಿ, ವೈಟ್ ಆ್ಯಂಡ್ ವೈಟ್ ಫಂಕ್ಷನಲ್ಲಿ ಮದುವೆ ಹುಡುಗರನ್ನ ಮಾಡಾಕಿದ್ದೀವಿ. ನಾವಿವಾಗ ಊಟದ ಹಾಕಿ ತಿನ್ನಕ್ಕೆ ಬಂದಿದ್ದೀವಿ. ಜನ ಅಷ್ಟೊಂದು ಬಂದಿಲ್ಲ ಊಟದ ಹಾಲಲ್ಲಿ. ಇಲ್ಲಿ ಏನು ಕೊಡ್ತಾರೆ ನೋಡೋಣ, ತಿನ್ಕೊಂಡು ಹೋಗೋಣ. ಅಂತ ಮನೆಯಿಂದ ಫೋನ್ ಒಳಗಡೆ ಹೋಗ್ತಿರೋದು. ದೈವ ದರ್ಶನಕ್ಕೆ ಎಷ್ಟಿದೆ, ಇನ್ನು ಮಾಮೂಲಿ ದರ್ಶನಕ್ಕೂ ಎಷ್ಟಿದೆ, ಎಂಟ್ರೆನ್ಸ್ ಅಲ್ಲೇ ಇಷ್ಟು. ಶ್ರೀ ವೆಂಕಟೇಶ ಅತಿಗಿರಿವಾಸ, ಶ್ರೀ ವೆಂಕಟೇಶ ನೀನಲಿದ ಇಲ್ಲಿ ಫೋನ್ ಇಟ್ಬಿಟ್ರೆ ಮುಗಿತು, ಇನ್ನೂ ವಿಡಿಯೋ ಮಾಡಕ್ ಆಗಲ್ಲ. ಇಲ್ಲಿಗೆ ಲಾಸ್ಟ್ ಎಂಡಿಂಗು, ಇಲ್ಲೇ ಲಾಸ್ಟ್ ಎಂಡಿಂಗು. ಇಲ್ಲಿ ಇಟ್ಬಿಟ್ಟು ಇನ್ನೂ ದೇವಸ್ಥಾನದ ಒಳಗಡೆಗೆ ಹೋಯ್ತೀವಿ. ನಾನು ನನ್ನ ತಂಗಿ ಮಗ ಇಟ್ಟು ಬಂದಿದ್ವಿ, ಈಸ್ಕೊಂಡು ಈಗ ಹೋಯ್ತಾ ಇದ್ದೀವಿ. ನೋಡಿ ನಮ್ಮ ಪರಿಸ್ಥಿತಿ ಹಿಂಗೆ ಎಲ್ಲ ಕಿತ್ತಾಕಿ ತಳ್ಳಾಕಿ ಏನೇನು ಮಾಡಾಕಿದ್ವಿ. ಈಗ ಇಲ್ಲಿ ಹೋಗ್ತಿದ್ವಿ. ಹೋಯ್ತಾ ಅವನಿಗೆ ನಾನು ಏನು ಸಿಕ್ಕತ್ತೆ ತೋರಿಸ್ತೀನಿ ಬನ್ನಿ. ಸೈ ಪೈಗೆ ಬೆಟ್ಟದ್ದು ಬಾಗೋದು ಸೈ. ಗೋವಿಂದ ರಾಜ ಸೂಪರಾಗಿ ಮಾಡೋರೇ ಇದ್ದ ಅಲ್ವಾ? ದೇವಸ್ಥಾನ
ಮಠ, ಬಾಲಾಜಿ ಮಠ. ಇದನ್ನೆಲ್ಲ ಈಗ ಒಳಗಡೆ ಇದು ಸೌಮ್ಯ ಐತಿ. ತಗೊಳ್ಳಿಲ್ವ ನೀನು 100 ರೂಪಾಯಿ ಕಡಿ. ವಾಯ್ ಸಖತ್ತ ಕಾಣಿಸ್ತೈತೆ ನೋಡಿ ಈಗ. ಇದು ಕಾಳಹಸ್ತಿ ದೇವಸ್ಥಾನ ಬರಗಂಟ ನೋಡಿ ಕ್ಲೋಸ್ ಆಗ್ಬಿಟ್ಟೈತೆ. ಹೋಯ್ತಾ ಇದ್ದೀವಿ ವಾಪಸ್. ಇಲ್ಲೇ ಟೀ ಮಾಡ್ತಾ ಇದ್ದೀವಿ. ದೇವಸ್ಥಾನ ಇಲ್ಲಿ ಗಂಟ ಬಂದು ದರ್ಶನ ಆಗಲಿಲ್ಲ, ಬೇಜಾರಾಯಿತು. ಬೆಳಗ್ಗೆ ಗಂಟೆ ಇರೋಕ್ಕಾಗಲ್ಲ, ನಾವು ನಾಳೆ ಮೈಸೂರಿಗೆ ಹೋಗಲೇಬೇಕು. ಅದಕ್ಕೆ ಇನ್ನೇನು 5 ದಿವಸ ಆಗೋಯ್ತು. ಅದಕ್ಕೆ ಹೊರಟು ಬಿಡ್ತೀವಿ ಇವಾಗ. ನಮ್ಮ ಪಕ್ಕದವರು ಅದು ಯಾರೋ ತಮ್ಕೂರವರು ಅವ್ರು ಬಂದಿದ್ದರು. ಅವ್ರು ನಾಳೆಗೆ ಹೋಯ್ತಾರಂತೆ, ತಿರುಪತಿಗೆ ಬಂದಿದ್ದಾರೆ ಅವರು, ನಾಳೆಗೆ ಹೋಯ್ತಾರಂತೆ. ನಾವು ಇವಾಗ ಟೀ ಕುಡ್ಕೊಂಡು ಹೊರಡ್ತೀವಿ ಈಗ. ನಾವು ಕಲವರಲ್ಲ ಅವರೇ. ಇಷ್ಟು ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾಳಹಸ್ತಿನಲ್ಲಿ ಮೈಸೂರಿಗೆ ಹೋದ್ಮೇಲೆ ನಿದ್ದೆ ಮಾಡಬೇಕು, ಚೆನ್ನಾಗಿ ನಾಳೆ ರೆಸ್ಟ್ ತಗೋಬೇಕು. ಅದಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ನಮ್ಮ ತಿರುಪತಿ ಮಂತ್ರಾಲಯ ಟೂರು ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬೇರೆ ಥರ ಯಾವ ಥರ ವ್ಲಾಗ್ ಬೇಕು ಅನ್ನೋದನ್ನು ತಿಳಿಸಿ. See you soon. Bye.